చేస్తారో ఏమనో కార్యాన్ని పెట్టి దాన్ని ప్రార్థనకి దొరకలేదంటే మీ ప్రార్థనగా ఏమాత్రం కొరతే ఉంది, ఏమాత్రం సమస్య ఉంది. ದೇವರ దగ్గర ಇಂಕು ಡೀಪ್ ಹೋಗಲ್ಲ. ಹಲ್ಲೆಲೂಯಾ. ದೇವರ ಹತ್ರ ಎಷ್ಟು ನಾವು ಆಳವಾಗಿ ಹೋಗ್ತಿರೋ ಅಷ್ಟು ರಹಸ್ಯನ ತಿಳ್ಕೊತೀವಿ. ನಾವು ಮೇಲೆ ಮೇಲೆ ಏನೋ ಬಂದ ಚರ್ಚಿಗೆ ಹೋದ ಅಂತಿದ್ರೆ ಅಷ್ಟು ತಿಳ್ಕೊಳಕ್ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಎಲ್ಲೋ ಇದ್ದೀರ, ನಾವು ಎಲ್ಲೋ ಚರ್ಚಲ್ಲಿ ಬಾಪ್ಟಿಸಮ್ ತಗೊಂಡಿದೀರಿ, ಅಲ್ಲಿಂದ ಬಂದಿದ್ದೀರಿ, ಆ ಊರಲ್ಲಿದ್ರೆ ಮಾತ್ರ ಚರ್ಚಿಗೆ ಹೋಗ್ಬೇಕು, ಇಲ್ಲಿ ಬಂದ್ರೆ ನಾವು ಆರಾಮಾಗಿರ್ಬೇಕು ಅಂತ ಇರಕ್ಕಾಗುತ್ತಾ? ಆಗುತ್ತಾ? ಎಲ್ಲೋ ಕಡೆ ಜೀವ ತತ್ತರಿಸಾಗುತ್ತೆ ಹಾಗೆ. ಹಲ್ಲೆಲೂಯಾ. ಸಂಡೇ ಬಂತು ಅಂತಂದ್ರೆ ಸಾಕು, ಸಂಡೇ ವಸ್ತೆ ಸಾಕು, మన ಜೀವ మన ఆత్మ మాట్లాడుతుంది మన దగ్గర. ఎడన దగ్గర పుడుకంపోవాల, ఎడన జాగాలు ఎదుకంపోవాల, అట్లే మన కుక్కిపోతుంది మన ఆత్మ. హల్లెలూయా. ಮನೆ ಸುಮ್ಮನೆ ಮುತ್ಕೊಳಕ್ ಆಗೋದಿಲ್ಲ. ಸುಮ್ಮನೆ ಹಾಗೆ మన ಹೃದಯ ಹಾಗೆ ಹೊಡ್ಕೊಂತ ಹೃದಯ ಬಡತ. ಎಲ್ಲಾದ್ರೂ ಸಂಡೇ ಬಂತು, ಎಲ್ಲಾದ್ರೂ ಒಂದ್ ಕಡೆ ಪ್ರಾರ್ಥನೆ ಮಾಡೋಣ, ಎಲ್ಲಾದ್ರೂ ಒಂದ್ ಕಡೆ ಸಭೆಗೆ ಹೋಗೋಣ ಅಂದ್ರೆ ನಮ್ಮ ಜೀವ ಏನಾಗುತ್ತೆ? ಆ ತರ ಆಗುತ್ತೆ. ಹಲ್ಲೆಲೂಯಾ. ಒಂದು ಸಂಡೆ ಸಹ ನಾನು ಚರ್ಚಿಗೆ ಹೋಗ್ತೇನೆ, ರಜೆ ಮಾಡಿಲ್ಲ ಇಲ್ಲಿನ್ನು. ಹಲ್ಲೆಲೂಯಾ. 365 ದಿನಗಳು ದೇವರಿಗೆ ಕೊಟ್ಟಿದ್ದಾರೆ, ಒಂದು ಸಂಡೇನೋ ನಾನು ಲೀವ್ ಮಾಡ್ಲಿಲ್ಲ. ಹಲ್ಲೆಲೂಯಾ. ಯಾಕಂತಂದ್ರೆ ಲೆಕ್ಕ ನಿಮ್ಮ ಹತ್ರ ನನ್ಗೆ ಬೇಕಾಗಿಲ್ಲ, ಲೋಕದಲ್ಲಿರೋ ಜನಗಳ ಹತ್ರ ನನ್ಗೆ ಲೆಕ್ಕ ಬೇಕಾಗಿಲ್ಲ, ಆ ತರ ನಮ್ಗೆ ಲೆಕ್ಕ ಬೇಕೇ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೆಕ್ಕ ಹೌದೇ. ಯಾಕೆ ಅಂತಂದ್ರೆ ಇದು ಇಲ್ಲಿ ವಾಸ ಮಾಡ್ತಾ ಇರೋದು ಕರ್ತನಾದ ಯೇಸು ಕ್ರಿಸ್ತನಿದೆ. ಹಲ್ಲೆಲೂಯಾ. ಆತನ ಸ್ಥಳ ಇದು, ಇದು ದೇವರದ ಜಾಗ. ನಾವು ಆತನಿಗೆ ನಮ್ಮ ಹೃದಯದಲ್ಲಿ ಜಾಗ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶರೀರದಲ್ಲಿ ಎಲ್ಲಾ ಪಾರ್ಟ್ಸ್ ಗಿಂತ ಇಂಪಾರ್ಟೆಂಟ್ ಹಾರ್ಟ್, ಎಲ್ಲಾ ಪಾರ್ಟ್ಸ್ ಗಿಂತ ವರ್ಸ್ಟ್ ಹಾರ್ಟ್. ಇಲ್ಲಿ ಏನ್ ಬರುತ್ತೋ ಅದು ನಾವು ಮಾಡೇ ಮಾಡ್ತೀವಿ ಮೇಲಿಂದ. ಇಲ್ಲಿ ಏನ್ ಬರುತ್ತೋ ಅದನ್ನ ನಾವು ಮೇಂಟಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ನಾವು ಅನೇಕ ಕಡೆ ನೋಡ್ತೀವಿ, ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗು, ನಮ್ಮ ಬಾಯಿ, ನಮ್ಮ ನಾಲಿಗೆ ವರ್ಸ್ಟ್ ಅಂತ ಹೇಳ್ತೀವಿ. ಆದ್ರೆ ಅದಕ್ಕೆಲ್ಲಾದ್ರೂ ಬರೋದು ಇಲ್ಲಿಂದಾನೆ. ಹಲ್ಲೆಲೂಯಾ. ಇದನ್ನ ಶುದ್ಧವಾಗಿ ಇಟ್ಕೊಂಡ್ರೆ ದೇವರು ಕಾರ್ಯ ಮಾಡ್ತಾನೆ. ನಾವು ಪ್ರಾರ್ಥನೆ ವಿಜ್ಞಾಪನೆಗೆ ಕೇಳಬೇಕು ಅಂತಂದ್ರೆ ದೇವರು ಹತ್ರ ಮೊರೆ ಇಡಬೇಕು. ಓದಿ ವಾಕ್ಯನ. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು, ನನ್ನನ್ನು ನಾಶನಾದ ಗುಂಡಿಯೊಳಗಿನಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಸಾಕು. ಹಲ್ಲೆಲೂಯಾ. ಹೇಳ್ತಾರೆ, ನನ್ನ ನಾಶನ ಗುಂಡಿಯಿಂದ ನಮ್ಮನ್ನ ಎತ್ತಿ, ಕೆಸರಿನಲ್ಲಿ ಇದ್ದಂತ ನಮ್ಮನ್ನ ಎತ್ತಿ ಬಂಡೆ ಮೇಲೆ ನಿಲ್ಲಿಸಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. నమ్మల్ని నాశన గుండి నుంచి ఎత్తి కిస్రైన మేము రక్షణ అంతా మేము లోకంలో ఉండేదంత పాపం, అక్రమం, మోసం అంతా మోసనే మేము నిండిపోయింది. దాని నుంచి మమ్మల్ని ఎత్తి బండిపై నిలబెట్టినట్ట దేవుడు. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಅವರು ಯಾವ ರೀತಿ ಎತ್ತಿರ್ಬೇಕು ನಮ್ಮನ್ನ? ಸುಮ್ಮನೆ ಕೈ ಕೊಟ್ಟು ಎತ್ತಿದ್ರ, ಬೆಳ್ಕೊಟ್ಟು ಎತ್ತಿದ್ರ? ಇಲ್ಲ. ನಮ್ಮ ಜೊತೆಲಿ ಅವರು ಸಹ ಕೆಸರಿಗೆ ಬಿದ್ದು నమ్మన్న మేలెత్తురు. హల్లెలూయా, హల్లెలూయా. మేము కెసరులో ఉండమని మన పాపంలో ఉన్న వాళ్ళు మన జొత్తన కెసరికి దుమ్కి మమ్మల్ని పైనకెత్తి నిలబెట్టినారు. హల్లెలూయా. ఎందుకంటే మన బిడ్డలు బాగుండాలా. హల్లెలూయా. నా బిడ్డలు బాగుండాలా, నాలాగనే వాళ్ళు ನಡೆಯಲ್ಲ ಅನಿಸಿ వాళ్ళ ಚಿತ್ತ ಮುಂದೆ. ಹಲ್ಲೆಲೂಯಾ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿ ಬಾಳ್ಬೇಕು ಅಂತಾನೆ ಆತನ ಏನ್ ಮಾಡಿದ್ರು? ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಹಲ್ಲೆಲೂಯಾ. ತನ್ನ ಪರಿಶುದ್ಧವಾದ ರಕ್ತವನ್ನೇ ತ್ಯಾಗ ಮಾಡಿದ್ರು. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಾವು ಚೆನ್ನಾಗಿರ್ಬೇಕು ಅಂತಾನೆ, ನಾವು ಆತನ ಸುದ್ದಿ ಆರಾಧನೆ ಯಜ್ಞಗಳು ಸಲ್ಲಿಸಬೇಕು ಅಂತಾನೆ. ಹಲ್ಲೆಲೂಯಾ. 3ನೇ ವಾಕ್ಯ ಓದಿ. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಸಾಕು. ಹಲ್ಲೆಲೂಯಾ. ಅದೇ ರೀತಿ ನಿಮ್ಗೆ ಅವಾಗ ಬಾಯಿ ತೆಗಿರಿ ಅಂತ ಹೇಳ್ತಾ ಇದ್ರಲ್ಲ. ಹಲ್ಲೆಲೂಯಾ. ಸುಮ್ನೆ ಬಂದು ಸುಮ್ನೆ ಕುತ್ಕೊಂಡ್ರೆ ಉಪಯೋಗ ಇಲ್ಲ ಯಾರಿಗೂ. ಬಾಯಿ ತೆಗಿಬೇಕು. ಬಾಯಿ ತೆಗಿ ದೇವರ ಹತ್ರ ನಿಮ್ ಸ್ತುತಿ ಯಜ್ಞಗಳನ್ನ ಸಲ್ಲಿಸ್ಬೇಕು. ಆವಾಗ್ಲೇ ನಿಮ್ಮ ಬಾಯಲ್ಲಿ ನೂತನ ವಾಕ್ಯ ದೇವರು ಕೊಡ್ತಾರಂತೆ. హల్లెలూయా, హల్లెలూయా. సుమ్నే వచ్చి ఊరికే పోతే ఉపయోగం లేదా? ఉందా? మన బ్రదర్ చూసి నాకు చాలా ఖుషి అవుతుంది. అప్పుడప్పుడు గుర్తు చేసుకుంటాను. లాస్ట్ టైం సిస్టర్ చూపించిన వీడియోని, హల్లెలూయా, భాస్కర్ పాస్టర్ వీడియోని చూపించినాను. వచ్చి ఏమన్నా ఒకటి పార్టిసిపేట్ చేయాలి, ఏమన్నా ఒకటి దేవుని గురించి గాంగే ప్రేయరా, కృతజ్ఞత ప్రేయరా, మహే ప్రేయరా,
పాడేదా ఏమన్నా ఒకటి ఈ భాగం తీసుకురా చేయాల. అలాగే చేస్తేనే మనకి ఇంకొకటి స్టెప్ ముందుకు పోయే సాధ్యం. హల్లెలూయా. వేరే వేరే జగల చర్చలా కూర్చున్నా తీసుకున్నా ఆమెనంటే వెళ్ళిపోవద్దాం. అలాగే ఇక్కడ లేదు. హల్లెలూయా. నీ లోగా ఏముందో అది ఇంకొకరికి తెలుసుకోదా. హల్లెలూయా. ನಿನ್ನಲ್ಲಿ ಏನಿದೆಯೋ ಅದನ್ನ ಇನ್ನೊಬ್ಬನು ತಿಳ್ಕೊಬೇಕು. ಅವಾಗಲೇ ದೇವರು ಕಾರ್ಯ ಮಾಡಕ್ಕೆ ಸಾಧ್ಯ. ಅನೇಕ ಕಾರ್ಯ ನಾವು ಸೇವೆಗೆ ಹೋಗಕ್ಕೆ ಜಾಗ ಸಿಗುತ್ತೆ. ಹಲ್ಲೆಲೂಯಾ. ಕೆಳಗಡೆ ಬನ್ನಿ. ಹಾಗೆ ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿಯುಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಯಾವನು ಅಹಂಕಾರಿಗಳಲ್ಲಿಯೂ ಸುಳ್ಳನ್ನು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನೇ ನಂಬುತ್ತಾನೋ ಅವನೇ ಧನ್ಯನು. ಯಾವನು ಅಹಂಕಾರಿಗಳಲ್ಲಿಯೂ ಸುಳ್ಳನ್ನು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನೇ ನಂಬುತ್ತಾನೋ ಅವನೇ ಧನ್ಯನು. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನವಾದ ದೇವರು ಯಾರು? ಆಮೆನ್. ಹಲ್ಲೆಲೂಯಾ. ಏನಂತಾರೆ? ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನವಾದ ದೇವರು ಯಾರು ಅಂತ. ಹಲ್ಲೆಲೂಯಾ. ಅದು ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿದ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಇಷ್ಟು ಮಹತ್ ಕಾರ್ಯಗಳು ಮಾಡುವಂತ ದೇವರನ್ನು ನಾವು ಬಿಟ್ಟು ನಾವೇನ್ ಮಾಡ್ತೀವಿ? ಲೋಕದ ಕಿವಿಗಳಿಗೆ ಕಿತ್ತು ಬಿದ್ದು, ಲೋಕದ ಬಾಯಿಗೆ ಬಿದ್ದು ಅನೇಕ ಕಡೆ ನಾವು ಅನೇಕ ಸಮಯನ ಯೂಸ್ಲೆಸ್ ಮಾಡ್ಕೊಂತ ಇದೀವಿ. ಹಲ್ಲೆಲೂಯಾ. ಯೂಸ್ಫುಲ್ ಮಾಡ್ಕೊಂತಲ್ಲ, ಯೂಸ್ಲೆಸ್ ಮಾಡ್ಕೊಂತ ಇದೀವಿ. ಹಲ್ಲೆಲೂಯಾ. ಇವತ್ತು ನಮಗಿರಂತ ಸಮಯನ ನಾವೇನ್ ಮಾಡ್ತಿದೀವಿ? ವ್ಯರ್ಥ ಮಾಡ್ಕೊಂತ ಇದೀವಿ. ವ್ಯರ್ಥ. ಒಂದು ಸಂಡೆ ಚರ್ಚ್ಗೆ ಹೋಗಲ್ಲ, ಒಂದು ಫಾಸ್ಟಿಂಗ್ ಪ್ರೇಯರ್ ಬರಲ್ಲ, ಒಂದು ಏನಾದ್ರು ಒಂದು ಕೂಟಗಳಿತ್ತಂದ್ರೆ ಬರೋದಿಲ್ಲ. ಯೂಸ್ಲೆಸ್ ಮಾಡ್ಕೊಂತೀವಿ. ನಮ್ಗಿರಂತ ಸಮಯನ ನಾವು ಯೂಸ್ಲೆಸ್ ಮಾಡ್ಕೊಬಾರ್ದು, ಯೂಸ್ಫುಲ್ ಮಾಡ್ಕೊಬೇಕು. ಹಲ್ಲೆಲೂಯಾ. ದೇವರು ನಮ್ಗೆ ಅದಕ್ಕಾಗಿನೇ ನಮ್ಗೆ ಕರೆದಿದ್ದಾರೆ. ಓದಿ. ಯಜ್ಞ ನೈವೇದ್ಯಗಳನ್ನು ನಿನಗೆ ಇಷ್ಟವಿಲ್ಲ. ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದಿ. ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ಆಮೆನ್. ಹಲ್ಲೆಲೂಯಾ. ಎಷ್ಟು ವಾಕ್ಯ ಮಾತ್ರ? 8. ಹಲ್ಲೆಲೂಯಾ. ನಿನ್ನ ಚಿತ್ತವನ್ನು ನೆರವೇರಿಸುವುದು ನನ್ನ ಸಂತೋಷ ಅಂತಿದ್ಯಾ? ಆಮೆನ್. ಹಲ್ಲೆಲೂಯಾ. ಯಾರ ಚಿತ್ತನ ಅನುಸರಿಸಬೇಕಂತೆ? తెలుగులో చెప్పండి బ్రదర్. నా దేవా, నీ చిత్తము నెరవేర్చుట నాకు సంతోషము. నీ ಧರ್ಮಶಾಸ್ತ್ರము నా ಆಂತರ್ಯములోనున్నది. ಆಮೆನ್. ಹಲ್ಲೆಲೂಯಾ. ಎಲ್ಲಿದಂತೆ ನಮ್ಮ ಧರ್ಮಶಾಸ್ತ್ರ? ಎಲ್ಲಿದಂತೆ? ನಮ್ಮ ಹೃದಯದಲ್ಲಿ ಇದೆಯಾ? ಎಂದಕ್ಕೆ ಭಯಪಡಲ್ಲ. ಹಲ್ಲೆಲೂಯಾ. ಆತನನ್ನು ಯೇಸು ಕ್ರಿಸ್ತನ ಧರ್ಮಶಾಸ್ತ್ರ ನಮ್ಮ ಹೃದಯದಲ್ಲಿ ಇರಬೇಕಾದ್ರೆ ಏನಕ್ಕೆ ಭಯಪಡಬೇಕು? ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಸಮಯ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೆನು. ನೋಡಿ. ಹಲ್ಲೆಲೂಯಾ. ಆತನ ಚಿತ್ತ ಅನುಸರಿಸಬೇಕು ಅಂತಾನೆ ನಾವು ಪ್ರಯತ್ನ ಪಡ್ತಾ ಇರೋದು ಈಗ ಅಲ್ವಾ? దేవర చిత్తము దేవర చిత్తంతో మేము నడయాలనేసి మేము ప్రయత్నం చేస్తా ఉండేది. ಇನ್ನು ಪ್ರಯತ್ನ ಮಾಡ್ತಾನೆ ನಮ್ಗೆ ದೇವರು ಎಷ್ಟು ದಿನ ಆಯಸ್ ಕಾಲಗಳು ಇಟ್ಟಿದಾರೋ ಅಷ್ಟು ದಿನದ ಕಾಲ ನಾನು ಮಾಡ್ತಾನೆ ಇರ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಸಮಯ ನಮ್ಮ ದಿನ ಮುಗಿತಾ ಇರ್ಬೇಕಾ? ಸೀದಾ ಹೋಯ್ತಾ ಇರ್ಬೇಕು ಅವ್ರ ಹತ್ರ. ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ನಮ್ಮ ಅಂತರಾಳದಲ್ಲಿ ನಾವು ಇಟ್ಟುಕೊಬೇಕು. ಹಲ್ಲೆಲೂಯಾ. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಏನು ಉಪಯೋಗ? ఏమైనా ఉపయోగం ఉందా? వాళ్ళు చూస్తే అయ్యింది, వీళ్ళు చూస్తే ఏందో ఏమైనా ఉపయోగం ఉందా? ఏమీ లేదు. లాభం దేవుని కార్యాన్ని అనుసరించి నడుస్తారు కదా, అదే మనకి లాభం. ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕು ಅಂತಂದ್ರೆ ದೇವರ ಕಾರ್ಯನ ಬಿಗಿಯಾಗಿ ಹಿಡಿಬೇಕು. ಆವಾಗಲೇ ದೇವರನ್ನ ನಡೆಸೋದಕ್ಕೆ ಸಾಧ್ಯ ಇದೆ. ಹಲ್ಲೆಲೂಯಾ. 9ನೇ ವಾಕ್ಯ ಓದೋಣ. ನೀನು ನೀತಿಯನ್ನು ಸಾಧಿಸಿದ ಶುಭ ಸಮಾಚಾರವನ್ನು ಧಾರಾಳವಾಗಿ ಮಹಾಸಭೆಯಲ್ಲಿ ಪ್ರಕಟಿಸಿದೆನು. ಯೆಹೋವನೇ, ನೀನೇ ಬಲ್ಲೆ. ನಿನ್ನ ನೀತಿ ಸಾಧನೆಯು ಮರೆಮಾಚಲಿಲ್ಲ. ನಿನ್ನ ನಂಬಿಕೆಯು ರಕ್ಷಣೆಯನ್ನು ಪ್ರಸಿದ್ಧಪಡಿಸಿದೆನು. ನಿನ್ನ ಕೃಪಾ ಸತ್ಯತೆಗಳನ್ನು ಮಹಾಸಮುದಾಯದಲ್ಲಿ ತಿಳಿಸದೆ ಇರಲಿಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮನ್ನ ಏನಕ್ಕೆ ಕರೆದಿದ್ದಾರೋ, ನಮ್ಮ ದೇವರ ಚಿತ್ತ ಏನಿದೆಯೋ ಅದನ್ನ ನೆರವೇರಿಸೋ ತನಕ
ನಾವು ಬಿಡೋದಿಲ್ಲ ಅಂತ ದೇವರು ವಾಕ್ಯ ಹೇಳ್ತಿದೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ನಮ್ಮನ್ನ ಬಿಗಿಯಾಗಿ ಹಿಡಿದಿದ್ದಾರೆ. ಆದ್ರೆ ನಾವು ಎಂದಕ್ಕೂ ಆತನ ಕೈ ಬಿಡದಾಗೆ ನಾವು ಹೋಗ್ಬೇಕು. ಹಲ್ಲೆಲೂಯಾ. ಏನಕ್ಕೆ ಕಾರ್ಯಗಳು ಮಾಡ್ತಾರೆ ಅಂತಂದ್ರೆ, ಲೋಕದಲ್ಲಿ ಅನೇಕ ಕಾರ್ಯಗಳು ಮಾಡ್ತಾರೆ, ನಮ್ಗೆ ಯಾವ್ದಕ್ಕೂ ಸಂಬಂಧ ಇಲ್ಲ. ಇದೆಯಾ? ನಮ್ಗೆ ಲೋಕದ ಕಾರ್ಯಗಳು ನಮ್ಗೆ ಸಂಬಂಧ ಇಲ್ಲ. ಆದ್ರೆ ದೇವರು ನಮ್ಗೆ ಏನ್ ಇಟ್ಟಿದ್ದಾರೋ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಲ್ಲೆಲೂಯಾ. ಕಡೆದಾಗಿ ಒಂದು ವಾಕ್ಯ ಓದೋಣ, 17 ವಾಕ್ಯ ಓದಿ. ಅದರಲ್ಲಿ ನಾನಾದರೂ ಕುಗ್ಗಿದನು, ದಿಕ್ಕಿಲ್ಲದವನು ಆಗಿದ್ದೇನೆ. ಕರ್ತನೇ ನನ್ನ ಹಿತಚಿಂತಕನು, ನನ್ನ ದೇವರೇ ನೀನೇ ನನಗೆ ಸಹಾಯಕನು, ರಕ್ಷಕನು ಆಗಿದ್ದಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನೋಡ್ರಿ, ಇಲ್ಲಿ ಹೇಳ್ತಾರೆ 17ರಲ್ಲಿ 40-17ರಲ್ಲಿ, ನನ್ನ ದೇವರೇ ನೀನೇ ನನ್ನ ಹಿತಚಿಂತಕನು, ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ತರ ಪ್ರಾಮಿಸ್ ನಮ್ಗೆ ಪ್ರಾಮಿಸ್ ಕಾರ್ಯಗಳು ಕೊಡ್ಬೇಕು ಅಂತಂದ್ರೆ ಯಾರು ಕೊಡೋದಿಲ್ಲ ಲೋಕದಲ್ಲಿ. ಹಲ್ಲೆಲೂಯಾ. తెలుగులో చెప్పండి బ్రదర్ 17. నేను శ్రమల పాలై దీనుడినైతిని, ప్రభువు నన్ను తలంచుకొనుచున్నాడు. నాకు సహాయము నీవే, నా రక్షణకర్తవు నీవే, నా దేవ ఆలస్యము చేయకుము. ఆమేన్. హల్లెలూయా. తెలుగులో ಚೆನ್ನಾಗಿ ನೋಡಿ, ನನ್ನ ಸಹಾಯವು ನೀವೇ, నా రక్షకుడు నువ్వే. హల్లెలూయా. ఎవరంట మన సహాయం చేసేవాళ్ళు? మన రక్షకుడు ఎవరంట? ಯೇಸುಕ್ರಿಸ್ತರು. ಹಲ್ಲೆಲೂಯಾ. ನಮ್ಮ ರಕ್ಷಕರು ಸಹಾಯಕನು ಎಲ್ಲ ಕರ್ತನಾದ ಯೇಸುಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಅವ್ರು ಬಿಟ್ರೆ ಬೇರೆ ಯಾರು ನಮಗೆ ಸಹಾಯ ಇಲ್ಲ ಲೋಕದಲ್ಲಿ. ಹಲ್ಲೆಲೂಯಾ. ನಾನು ಅನೇಕ ಸಮಯ ನಾನು ಬೇರೆ ಕಡೆ ನಾನು ಟೆಸ್ಟ್ ಮಾಡಿ ಕೊಟ್ಟಿದ್ದೀನಿ, ನನ್ಗೆ ಅವ್ರು ಬಿಟ್ರೆ ಬೇರೆ ಯಾರು ಸಹಾಯ ಇಲ್ಲ. ನನ್ನ ವೈಫ್, ನನ್ನ ಹೆಂಡತಿ, ನನ್ನ ಮಕ್ಕಳು ಹಿಂದೆ వస్తారా? మా తల్లి తండ్రి ఏమైనా అనుకొస్తారా? రారు. హల్లెలూయా. ఎందుకంటే దేవుడు మనకి ఏం పెట్టినారో అది మనకి ఇచ్చే వరకు వాళ్ళు ఊరికే ఉండరు. హల్లెలూయా. మేము దాన్ని తీసుకునే దానికి మేమేం చేయాలా? ప్రయత్నం చేయాలా. హల్లెలూయా. ఏమైంది, ఏమో వస్తుంది పోతుంది అలాగే మేము ఉంటే మనకి ఇంకా ಇಬ್ಬದ ಇದೆ. ಹಲ್ಲೆಲೂಯಾ. ಯಾವಾಗ ದೇವರಿಗೆ ಮರೆಯದ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಹಲ್ಲೆಲೂಯಾ. ಅಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಓದಿ ಇನ್ನೊಂದ್ಸರಿ ಕನ್ನಡದಲ್ಲಿ. ಕರ್ತನೇ ನನ್ನ ಹಿತಚಿಂತಕನು, ನನ್ನ ದೇವರೇ ನೀನೇ ನನಗೆ ಸಹಾಯಕನು, ರಕ್ಷಕನು ಆಗಿದ್ದಿ. ಆಮೆನ್. ಹಲ್ಲೆಲೂಯಾ. ನನ್ನ ದೇವರೇ ನೀನೇ ನನ್ನ ಸಹಾಯಕನು, ರಕ್ಷಕನು ಆಗಿದ್ದೀಯಂತೆ. ಹಲ್ಲೆಲೂಯಾ. ಸಹಾಯ ಮಾಡೋರು ಯಾರಾಗಿದ್ದಾರಂತೆ? ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗಲೂ ಆತನಿಗೆ ನಾವು ಮರೆಯದಂತ ಮಕ್ಕಳಾಗಿರ್ಬೇಕು. ಆವಾಗಲೇ ದೇವರು ನಮ್ಗೆ ಕಾರ್ಯ ಮಾಡಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ಯಾವತ್ತೂ ಮರೆ ಇಡೋದಿಲ್ವೋ ನಮ್ಗೆ ಯಾರು ಸಹಾಯ ನಮ್ಗೆ ಸಿಗೋದಿಲ್ಲ. ಸಿಗುತ್ತಾ? ಸಿಗೋಲ್ಲ. ದೇವರಿಗೆ ಮನೆ ಇಡಬೇಕು. ಆವಾಗಲೇ ನಾನು ಪದೇ ಲಾಸ್ಟ್ ಟೈಮ್ ಈ ತರ ಹೇಳಿದೀನಿ, ಬೇರೆಯವರಿಗೆ ಮಕ್ಕಳಿಗೆ ನೋವಾದ್ರೆ ನಮ್ಗೆ ಆರಾಮಾಗಿರ್ತೀರಿ, ಟೆನ್ಷನ್ ಇರೋದಿಲ್ಲ. ಅದೇ ನಮ್ಮ ಮಕ್ಕಳಿಗೆ ನೋವಾದ್ರೆ ಆರಾಮಾಗಿರ್ತೀರಾ? ದೇವ್ರ ಹತ್ರ ಒದ್ದಾಡ್ಬಿಡ್ತೀರಿ, పర్లాడిస్తాం మేము. దేవుడా నా బిడ్డకి ఇట్లా అయిపోయా, నా కొడుకుకి ఇట్లా అయిపోయా అనేసి. హల్లెలూయా. అదే వేరే వాళ్ళకైతే మనకేమన్నా, వేరే వాళ్ళకైతే ఏమి, ఎవరికి ఏమైతే ఏమి, మన ఇంట్లో మన ಬಿಡ್ಲು మా ಹಸ್ಬೆಂಡ್ ಬಾಗುಂಡಾರಾ ಇಲ್ಲಾಗೆ ಇರ್ತೀರಿ. ಯಾಕಂದ್ರೆ ಏನಂದ್ರೆ ಏನು, ನನ್ನ ಹೆಂಡತಿ ನನ್ನ ಮಕ್ಕಳು ಚೆನ್ನಾಗಿದ್ದೀರಾ ಅಂತ ನಮ್ಮ ಮನೇಲಿ ಆರಾಮಾಗಿರ್ತೀವಿ. ಅದೇ ನಿಮ್ಮ ಮನೇಲಿ ಪ್ರಾಬ್ಲಮ್ ಆದ್ರೆ ಹೇಳಿ, ದೇವ್ರಿಗೆ ಮರೆ ಇರ್ತೀರಾ ಇಲ್ವಾ? ಈ ಆತ್ಮ ಬೇರೆಯವ್ರಿಗೆ ಒಂದೊಂದ್ ತರ ಇದೆಯಾ? మన హార్ట్ వేరే వాళ్ళకి ಹೋಗ್ತಾರಾ వీళ్ళకి ಹೋಗ್ತಾರಾ రకం ఉందా? లేదు కదా. అందరికి ఒకే కదా హార్ట్ అన్న అందరూ ఒకే ಒಂದೇ ತಾನೆ ಹೃದಯ ಅನ್ನೋದು. ಹಲ್ಲೆಲೂಯಾ. ಮನ್ಸನ್ನ ಮುಖಗಳು ನೋಡಿ ಪ್ರೀತಿ ಮಾಡೋದು, ಅಂತರಾಳ ನೋಡಿ ಪ್ರೀತಿ ಮಾಡ್ಬೇಕು. ಹಲ್ಲೆಲೂಯಾ. ಅವ್ರ ಹೃದಯದಲ್ಲಿ ಏನ್ ಬರುತ್ತೋ ಅದ್ರ ಏನಿರುತ್ತೋ ಅವ್ರ ಮುಖ ಹತ್ರ ಏನ್ ಇಟ್ಟಿದ್ದೀರೋ ಅದನ್ನ ನೋಡಿ ಪ್ರೀತಿ ಮಾಡ್ಬೇಕು ಜನಗಳನ್ನ. ಹಲ್ಲೆಲೂಯಾ. ಯಾಕೆಂತಂದ್ರೆ ಚಿಕ್ಕವರಿಂದ ದೊಡ್ಡವ್ರಿಗೂ ಒಂದೇ ತರ ಇದೆ ಹೃದಯ, ಹಾರ್ಟ್ ಅನ್ನೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮುಖ ನೋಡಿ ಮೋಸ ಆಗೋದ್ ಬೇಡ. ಹೃದಯ ನೋಡಿ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ನಿಮ್ ಪ್ರಾರ್ಥನೆ ಮಾಡೋಣ. ಒಂದು ವ್ಯಕ್ತಿ ಒಂದು 2 hours ನಮ್ಮ జతలిದ್ರೆ ಅವನ వ్యక్తి నಮಗೆ ಗೊತ್ತಾಗುತ್ತೆ. తెలిసిపోతుందా లేదా? ఒక 2 గంటలు మన జతలో ఉంటే ఒక వ్యక్తి వాడు ఎలా గెలిచి మేము తెలుసుకుంటాం. అంత కెపాసిటీ, అంత పవర్ మనకి దేవుడు ఇచ్చిండు. మేము యూజ్ చేసుకున్నారా? యూజ్ చేసుకోకపోతే వాళ్ళ జత మేము మాట్లాడపడిపోతాం. హల్లెలూయా. ನಾವು ಯೂಸ್ ಮಾಡ್ಕೋದಿಲ್ಲ ಅಂತಂದ್ರೆ ನಾವು ಅವ್ರ ಜೊತೆ ಹೋಗಿ ಮಣ್ಣಲ್ಲಿ ಬಿದ್ದೋಗ್ತೀವಿ, ಅಲ್ಲದಲ್ಲಿ ಬಿದ್ದೋಗ್ತೀವಿ. ಯೂಸ್ ಮಾಡ್ಕೋಬೇಕು. ಈಗ ಒಂದು ಫ್ರೆಂಡ್ ಯಾರೊಬ್ರು ಸಿಕ್ಕೋ ತಿಳ್ಕೊಳ್ಳಿ, ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ ಇವ್ರು ಒಳ್ಳೆಯವರ ಕೆಟ್ಟವ್ರ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಆ ರೀತಿ ನೀವು ಚರ್ಚ್ ಮಾಡ್ಬೇಕು ಬೇಕಾಗಿಲ್ಲ, ಬಟ್ ತಿಳ್ಕೊಬೇಕು. ಎಲ್ಲಾದ್ರೂ ನಂಬುವಂತ ನಾವ್ ಹೇಳಲ್ಲ, ತಿಳ್ಕೊಬೇಕು. ಹಲ್ಲೆಲೂಯಾ. ನಾನು ಇಲ್ಲಿವರೆಗೂ ಹೇಳ್ತೀನಿ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಲೋಕದಲ್ಲಿ ಅವ್ರು ಬಿಟ್ರೆ ಬೇರೆ ಯಾರು ಒಳ್ಳೆಯರ ಇಲ್ಲ. ಹಲ್ಲೆಲೂಯಾ. ಎಂತ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನಾವು ಹೇಳ್ತೀನಿ, ಯಾಕಂದ್ರೆ ಎಲ್ಲಾರು ಮನುಷ್ಯರೇ, ಎಲ್ಲಾರು ಮೋಸ. ಒಳ್ಳೆಯವ್ರಂತ ನಾನು ಯಾರು ಹೇಳೋದಿಲ್ಲ, ಒಳ್ಳೆಯವ್ರಂತ ನಾನು ಸರ್ಟಿಫಿಕೇಟ್ ಯಾರು ಕೊಡೋದಿಲ್ಲ. ಮನುಷ್ಯರೆಲ್ಲ ಮೋಸನೇ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ನನ್ನ ಪ್ರಕಾರ ಅದೇ ತರನೇ, ಯಾರು ಒಳ್ಳೆಯವರು ಇಲ್ಲ. ಚಂದಾಗಿ ನೋಡ್ಕೊಂತ, ಚಂದಾಗಿ ಬಾಗ್ನೆ ಚೂಸ್ಕೊಂತ ಉಂಟು, ಬಿರಿಯಾನಿ ನಾಷ್ಟ ಭೋಜನ ಅಂತ ಬಾಗ್ನೆ ಚೂಸ್ಕೊಂತ ಉಂಟು. ಏಮನೋ ಹೋಗ್ತೀವಿ ಪ್ರಾಬ್ಲಮ್ ಹಚ್ಚೆ ಸಡನ್ ನೋಡಿ ಏನೋ ತಿರ್ತಾನೆ, ಏನೋ ಪ್ರಾಬ್ಲಮ್ ಬಂತ ಸಡನ್ ಆಗಿ ಇದ್ದು ತಿರ್ತಾನೆ. ಎಲ್ಲೇ ಹೋಯ್ತು ಅದು ಒಳ್ಳೆತನ ಇದಾ? ಇಲ್ಲ. ದೇವರು ಬಿಟ್ರೆ ಬೇರೆ ಯಾರು ಒಳ್ಳೆಯರಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯದಿಂದ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಫಿಲಿಪ್ಪ ತಗೊಳ್ಳಿ. ನಾಲ್ಕು 19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು కొరತೆಯನ್ನು నీగిಸುవను. తెలుగులో చెప్పండి బ్రదర్. కాగా దేవుడు తన ఐశ్వర్యము చొప్పున క్రీస్తు యేసునందు మహిమలో మీ ప్రతి అవసరతను తీర్చును. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪ್ರತಿಯೊಂದು ಕೊರತೆಗಳೆಲ್ಲ ನೀಗಿಸುವಂತ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಕೊರತೆಗಳು ಯಾರಾಗಿದ್ದಾರೆ? ನೀವು ನೀಗಿಸುವಂತರು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ಆದ್ರೆ ಆದ್ರಿಂದ ಮಾತ್ರ ಸಾಧ್ಯ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ದೇವರಂತ ನಾವು ಅವರಿಗೆ ಏನೋ ದೇವರ ಕಾರ್ಯನ ಯಾವತ್ತು ನಾವು ಮುಂದೆ ಇಟ್ಟು ಹೋಗ್ತಿರೋ ಅವಲೇ ಕಾರ್ಯ ಮಾಡ್ತಾರೆ ನಮ್ದು ಕಾರ್ಯನ. ಹಲ್ಲೆಲೂಯಾ. ನಾನು ನಿಮ್ಗೆ ಆಗ್ಲೇ ಇದೆ, ತಾಯಿ ಗರ್ಭದಲ್ಲಿ ಪಿಂಡವಾಗಿ ಇರ್ಬೇಕಾದ್ರೆ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಷ್ಟು ದಿನನೇ ರಾಜಗೃಹದಲ್ಲಿ ಇರ್ಬೇಕು, ಭೂಮಿ ಮೇಲೆ ಇಷ್ಟು ದಿನ ಸಭೆ ನಡೆಸಬೇಕು, ಇಷ್ಟು ದಿನ ಆದ್ಮೇಲೆ ಬರ್ತಾ ಇರ್ಬೇಕು ಅಂತ ತಾಯಿ ಗರ್ಭದಲ್ಲಿ ಪಿಂಡವಾಗಿರ್ಬೇಕಾದ್ರೆ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಎರಡನ್ನೂ ಅವತ್ತೇ ನಮ್ಗೆ ಎಂಟ್ರಿ ಮಾಡಿ ಇಟ್ಟಿದ್ದಾರೆ. ಮಧ್ಯದಲ್ಲಿ ನಾವ್ ಏನ್ ರೀತಿ ಸರ್ಕಸ್ ಮಾಡಿದ್ರು ಕೂಡ ಸಾಧ್ಯ ಇಲ್ಲ, ಆಗೋದೇ ಇಲ್ಲ. ಹಲ್ಲೆಲೂಯಾ. ಓದಿ ವಾಕ್ಯ ಮತ್ತೊಂದ್ಸಾರಿ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಸಾಕು. ಹಲ್ಲೆಲೂಯಾ. ನಮ್ಮ ಕೊರತೆಗಳು ನೀಗಿಸುವಂತ ದೇವರ ಆತನೊಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಕೊರತೆಗಳಿದೆ? ನೀಗಿಸ್ಬೇಕಾ? ಕೊರತೆಗಳು ನೀಗಿಸ್ಬೇಕಾ ಬೇಡ? ಎಲ್ಲಾರು ಕೊರತೆಗಳಿದೆ. ಕೊರತೆ ಇಲ್ಲದೆ ಮನುಷ್ಯನೇ ಇಲ್ಲ. ಹಲ್ಲೆಲೂಯಾ. ಎಲ್ಲಾರು ಒಂದು ಕೊರತೆ. ಹಲ್ಲೆಲೂಯಾ. ನನ್ನ ಮಗ ಚೆನ್ನಾಗಿ ಹೋಗ್ತದ್ರೆ ಅವ್ನು ಚೆನ್ನಾಗಿ ಓದ್ಬೇಕು ಅನ್ನೋ ಕೊರತೆ. ಹಲ್ಲೆಲೂಯಾ. ನನ್ನ ಹೆಂಡತಿಗೆ ಏನೋ ಒಂದು ಬೇಕು ಅನ್ನೋ ಒಂದು ಕೊರತೆ. ನನ್ನ ಗಂಡಗೆ ಏನೋ ಒಂದು ಬೇಕಂತ ಕೊರತೆ. ಹಲ್ಲೆಲೂಯಾ. ನನ್ನ ಮಗ ಬೆಳಗ್ಗೆ ಹೋಗಿದ್ದಾನೆ, ಸಂಜೆ ಬರೋರು ಅದೊಂದು ಕೊರತೆ. ಪ್ರತಿ ಒಂದು ವ್ಯಕ್ತಿಗೆ ಕೊರತೆ ಅನ್ನೋದು ಇದ್ದೇ ಇರುತ್ತೆ. ಹಲ್ಲೆಲೂಯಾ. ಕೊರತೆಗಳು ನೀಗಿಸೋದು ಒಂದು ವ್ಯಕ್ತಿಯಿಂದ ಸಾಧ್ಯ ಇಲ್ಲ, ಕರ್ತನಾದ ಯೇಸು ಕ್ರಿಸ್ತನಿಂದ ಎಲ್ಲ ಸಾಧ್ಯ ಇದೆ. ಹಲ್ಲೆಲೂಯಾ. ಯಾಕಂತಂದ್ರೆ ಬೈಬಲ್ ನೋಡ್ಬೇಕಾದ್ರೆ ದಾವೀದ ರಾಜನಿಗೆ ಒಂದು ಕೊರತೆ ಇತ್ತು. ಹಲ್ಲೆಲೂಯಾ. ಏನ್ ಕೊರತೆ ಇತ್ತು ಅಂತಂದ್ರೆ ಅವನಿಗೆ ಸಮಾಧಾನವೇ ಇರಲಿಲ್ಲ, ಆ ರೀತಿ ಕೊರತೆ ಇತ್ತು. ಆ ಕೊರತೆಗಳು ಯಾರು ಕೊಡ್ತಿದ್ರು? ಅವ್ರ ಬಂಧು ಬಳಗನೆ ಕೊಡ್ತಿದ್ರು. ಹಲ್ಲೆಲೂಯಾ. ಅವ್ರ ತಂದೆ ತಾಯಿ ಅವ್ರ ಅಣ್ಣಂದ್ರೆ ಕೊಡ್ತಿದ್ರು. ಹಲ್ಲೆಲೂಯಾ. ಎಲ್ಲೋ ತಗೊಂಡಾಗಿ ಗುಂಡಿಯಲ್ಲಿ ಹಾಕಿ ಮುಚ್ಚಿಕ್ಬಿಟ್ಟು ನಾವಿರೋದು ಇಷ್ಟೇ ಜನ ಅಂತ ಮ್ಯಾನೇಜ್ ಮಾಡಿದ್ರು. ಆದ್ರೂ ದೇವ್ರು ಬಿಟ್ರ ಇನ್ನೊಬ್ಬ ಇದ್ದಾನೆ ಅಂತಂದ್ರು. ಹಲ್ಲೆಲೂಯಾ. ದಾವೀದ ಅಂತ ಇನ್ನೊಬ್ಬನು ಇದಾನೆ, ಕುರಿ ಕಾಯ್ತಾ ಇನ್ನೊಬ್ರು ಇದ್ರು ಅಂತ ದೇವರು ಬಿಡಲಿಲ್ಲ. ಹಲ್ಲೆಲೂಯಾ. ಆ ರೀತಿ ಕೊರತೆಗಳೆಲ್ಲ ನೀಗಿಸುವನು ಕರ್ತನಾದ ಯೇಸು ಕ್ರಿಸ್ತನ ಒಬ್ಬರಿಂದ ಮಾತ್ರ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಇವತ್ತು ನಿಮ್ದು ಏನೇ ಕೊರತೆಗಳಿರಲಿ, ನಿಮ್ದು ಏನೇ ಸಮಸ್ಯೆಗಳಿರಲಿ, ದೇವರ ನೀವು ಮೊರೆ ಹಿಡಿದ್ರೆ ಖಂಡಿತವಾಗಿ ಕಾರ್ಯ ಮಾಡ್ತಾರೆ ದೇವರು. ಹಲ್ಲೆಲೂಯಾ. ಅರ್ಥಗಳ ನೇರ ಮನಕಲಾಗಿ ಪ್ರಾರ್ಥನೆ ಮಾಡೋಣ.